ಪ್ರೊಫೆಸರ್ ಆಗಿದ್ದ ತಾಯಿ ಶ್ರೀಮಂತ ಸ್ಟೂಡೆಂಟ್ ಹುಡುಗನ ಬಳಿ ಮಗಳನ್ನು ಕಳಿಸಿದಳು. ಇವಳು ಸ್ವಪ್ನ. ಈಕೆ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದು ಕ್ಲಾಸ್ ತೆರೆದುಕೊಂಡಾಗ ಆಕಾಶ್ ಎಂಬ ಶ್ರೀಮಂತ ಹುಡುಗ ಲೇಟಾಗಿ ಬರುತ್ತಾನೆ. ಆವಾಗ ಸ್ವಪ್ನ ಆತನನ್ನು ಬೈಯದೆ ನಾಳೆಯಿಂದ ಬೇಗ ಬಾ, ನೀನಿಲ್ಲದಿದ್ದರೆ ನನ್ನ ಕ್ಲಾಸ್ ಸ್ಟಾರ್ಟೇ ಆಗುವುದಿಲ್ಲ ಅಂತ ಹೇಳ್ತಾಳೆ. ನಂತರ ಆಕಾಶ್ ತನ್ನ ಗರ್ಲ್ ಫ್ರೆಂಡ್ ನೇಹಾ ಜೊತೆ ಕುಳಿತು ಕ್ಲಾಸ್ ಕೇಳದೆ ಹರಟೆ ಹೊಡೆಯುತ್ತಾನೆ. ಆಮೇಲೆ ಸ್ವಪ್ನ ಮನೆಗೆ ಹೋದಾಗ ಆಕೆಯ ಮಗಳು ಶ್ರೇಯ, ಇವತ್ತು ನನ್ನ ಎಲ್ಲ ಫ್ರೆಂಡ್ಸ್ ನೀನು ಮಾಡಿದ ಅಡುಗೆ ತಿಂದು ನಿನ್ನನ್ನು ತುಂಬಾ ಹೊಗಳಿದರು ಎಂದು ಹೇಳುತ್ತಾಳೆ. ನಂತರ ಸ್ವಪ್ನ, ನೀನು ಆಕಾಶ್ನನ್ನು ಮನೆಗೆ ಊಟಕ್ಕೆ ಇನ್ವೈಟ್ ಮಾಡು ಎಂದು ಹೇಳುತ್ತಾಳೆ. ಅವಾಗ ಶ್ರೇಯ ಏಕೆ ಅಮ್ಮ ಎಂದು ಕೇಳಿದಾಗ ಸ್ವಪ್ನ, ನನಗೆ ನಿನ್ನ ಭವಿಷ್ಯದ ಚಿಂತೆ ಇದೆ ಎಂದು ಹೇಳುತ್ತಾಳೆ. ನಂತರ ಶ್ರೇಯ ತಾಯಿಯ ಮಾತನ್ನು ಇಗ್ನೋರ್ ಮಾಡುತ್ತಾಳೆ. ಮರುದಿನ ಆಕಾಶ್ ತನ್ನ ಲೇಟೆಸ್ಟ್ ಕಾರ್ನೊಂದಿಗೆ ಕಾಲೇಜಿಗೆ ಬರುತ್ತಾನೆ. ಆವಾಗ ಸ್ವಪ್ನ ಅವನ ಕಾರನ್ನು ನೋಡಿ ಮತ್ತಷ್ಟು ಇಂಪ್ರೆಸ್ ಆಗುತ್ತಾಳೆ. ನಂತರ ಆಕಾಶ್ ನೇಹಾಳೊಂದಿಗೆ ಕ್ಲಾಸ್ನಲ್ಲಿ ಹರಟೆ ಹೊಡೆಯುತ್ತಾ ಕುಳಿತಿರುತ್ತಾನೆ. ಅವಾಗ ಅವನನ್ನು ನೋಡಿದ ಸ್ವಪ್ನ ಆಕಾಶ್ಗೆ ಸ್ಟಾಫ್ ರೂಮ್ಗೆ ಬರಲು ಹೇಳ್ತಾಳೆ. ಅವಾಗ ಸ್ವಪ್ನ, ಸ್ಟಡಿ ಬಗ್ಗೆ ನಿನಗೆ ಏನಾದರೂ ಹೆಲ್ಪ್ ಬೇಕಾದರೆ ನೇರವಾಗಿ ನನ್ನ ಮನೆಗೆ ಬಾ ಎಂದು ಆತನನ್ನು ಮುಟ್ಟುತ್ತಾ ಹೇಳುತ್ತಾಳೆ. ನಂತರ ಆಕಾಶ್ ಸ್ಮೈಲ್ ಮಾಡುತ್ತಾ ಹೋಗುತ್ತಾನೆ. ಆಮೇಲೆ ಸ್ವಪ್ನ ವಾಪಸ್ ಮನೆಗೆ ಹೋಗಿ ನೀನು ಆಕಾಶ್ ಜೊತೆ ಕ್ಲೋಸ್ ಆಗಿ ಮಾತನಾಡಿದೆಯೋ ಇಲ್ಲವೋ ಎಂದು ಶ್ರೇಯಳನ್ನು ಕೇಳುತ್ತಾಳೆ. ಆವಾಗ ಶ್ರೇಯ, ನಾನೇಕೆ ಅವನೊಂದಿಗೆ ಕ್ಲೋಸ್ ಆಗಿ ಮಾತನಾಡಬೇಕು ಅಂತ ಕೇಳುತ್ತಾಳೆ. ಆವಾಗ ಸ್ವಪ್ನ, ಆಕಾಶ್ ಹತ್ತಿರ ತುಂಬಾ ಹಣ ಇದೆ, ಅವನನ್ನು ಬುಟ್ಟಿಗೆ ಹಾಕಿಕೊಂಡರೆ ನಿನ್ನ ಲೈಫ್ ಸೆಟಲ್ ಆಗುತ್ತದೆ ಎಂದು ಹೇಳುತ್ತಾಳೆ. ಆವಾಗ ಶ್ರೇಯ, ನನಗೆ ಅದೆಲ್ಲ ಇಷ್ಟವಿಲ್ಲ, ಆಕಾಶ್ಗೆ ಆಲ್ರೆಡಿ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ನೇಹಾಳ ಹೆಸರನ್ನು ಹೇಳುತ್ತಾಳೆ. ಮರುದಿನ ಸ್ವಪ್ನ ಕ್ಲಾಸ್ಗೆ ಹೋಗಿ ಟೆಸ್ಟ್ ತೆಗೆದುಕೊಳ್ಳುತ್ತಾಳೆ. ಆವಾಗ ನೇಹಾ ಮತ್ತೆ ಆಕಾಶ್ನೊಂದಿಗೆ ಹರಟೆ ಹೊಡೆಯಲು ಶುರು ಮಾಡುತ್ತಾಳೆ. ಆವಾಗ ಸ್ವಪ್ನ ನೇಹಾ ಮೇಲೆ ಕೋಪಗೊಳ್ಳುತ್ತಾಳೆ. ನಂತರ ಟೆಸ್ಟ್ ಮುಗಿದ ಮೇಲೆ ಸಂದೀಪ್ ಎಂಬ ಹುಡುಗನಿಗೆ ಕಡಿಮೆ ಅಂಕ ಬಂದು ಸ್ವಪ್ನ ಟೀಚರ್ ಅದನ್ನು ತನ್ನ ಪೇರೆಂಟ್ಸ್ಗೆ ಹೇಳುತ್ತಾಳೆ ಎಂದು ಹೆದರಿ ಹೇಳದಂತೆ ಸ್ವಪ್ನ ಹತ್ತಿರ ಕೇಳಿಕೊಳ್ಳುತ್ತಾನೆ. ನಂತರ ಸ್ವಪ್ನ, ನೀನು ನನ್ನದೊಂದು ಕೆಲಸ ಮಾಡಿಕೊಡು ಎಂದು ಹೇಳುತ್ತಾಳೆ. ಆವಾಗ ಸಂದೀಪ್ ಅವಳ ಮಾತಿಗೆ ಒಪ್ಪಿ ಅವಳ ಪ್ಲಾನ್ ಅನ್ನು ಕೇಳಿಸಿಕೊಳ್ಳುತ್ತಾನೆ. ಮರುದಿನ ಸಂದೀಪ್ ನೇಹಾಳನ್ನು ನಿನ್ನನ್ನು ಸ್ವಪ್ನ ಮೇಡಮ್ ಸ್ಟಾಫ್ ರೂಮ್ಗೆ ಕರೆದಿದ್ದಾರೆ ಅಂತ ಹೇಳುತ್ತಾನೆ. ನಂತರ ನೇಹಾ ಅಲ್ಲಿಗೆ ಹೋದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಆವಾಗ ಸಂದೀಪ್ ಅಲ್ಲಿಗೆ ಹೋಗಿ ನೇಹಾಳನ್ನು ಪ್ರಪೋಸ್ ಮಾಡಿ ಐ ಲವ್ ಯು ಎಂದು ಹೇಳುತ್ತಾನೆ. ಈ ಕಡೆ ಆಕಾಶ್ ಹಾಗೂ ಶ್ರೇಯಾ ಕೂಡಿ ಇದ್ದಾಗ ಸ್ವಪ್ನ ಅವರ ಹತ್ತಿರ ಹೋಗಿ ಸ್ಟಾಫ್ ರೂಮ್ ಇಂದ ನೋಟ್ಸ್ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಸಂದೀಪ್ ನೇಹಾಳನ್ನು ತಬ್ಬಿಕೊಂಡು ಕಿಸ್ ಕೊಡುತ್ತಾನೆ. ಅದನ್ನು ನೋಡಿ ಶಾಕ್ ಆದ ಆಕಾಶ್, ನನಗೆ ಈ ರೀತಿ ಮೋಸ ಮಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತ್ತು ಎಂದು ನೇಹಾಳನ್ನು ಕೇಳುತ್ತಾನೆ. ಅವಾಗ ನೇಹಾ, ಇಲ್ಲಿ ಅಂಥದ್ದೇನೂ ನಡೆದಿಲ್ಲ, ಬೇಕಾದರೆ ಸಂದೀಪ್ ನಾನು ಕೇಳು ಎಂದು ಹೇಳುತ್ತಾಳೆ. ಅವಾಗ ಸಂದೀಪ್, ನೇಹಾನೇ ಕಿಸ್ ಕೊಡು ಎಂದಿದ್ದಕ್ಕೆ ನಾನು ಕೊಟ್ಟೆ ಎಂದು ಹೇಳುತ್ತಾನೆ. ನಂತರ ಆಕಾಶ್ ನೇಹಾ ಮೇಲೆ ಕೋಪಗೊಂಡು ಹೋಗುತ್ತಾನೆ. ಅವಾಗ ಶ್ರೇಯಾ ಆಕಾಶ್ಗೆ ಸಮಾಧಾನ ಮಾಡಿದಾಗ ಆಕಾಶ್ ಶ್ರೇಯಾಳನ್ನು ತಬ್ಬಿಕೊಳ್ಳುತ್ತಾರೆ. ನಂತರ ಅದನ್ನು ನೋಡಿ ಸಂದೀಪ್ ಹಾಗೂ ಸ್ವಪ್ನ ಇಬ್ಬರು ಖುಷಿ ಪಡುತ್ತಾರೆ. ಆಮೇಲೆ ಮನೆಗೆ ಹೋದ ಸ್ವಪ್ನ ಆಕಾಶ್ಗೆ ನೇಹಾಳಂತಹ ಹುಡುಗಿ ಸೂಟ್ ಆಗುವುದಿಲ್ಲ, ಅವನ ಹತ್ತಿರ ಹಣ ಆಸ್ತಿ ಎಲ್ಲ ಇದೆ, ನೀನು ಅವನನ್ನು ಉಳಿಸಿಕೊಂಡು ನಿನ್ನ ಬಾಯ್ ಫ್ರೆಂಡ್ ಮಾಡಿಕೊ, ಆಮೇಲೆ ನಾನೇ ಅವರ ಪೇರೆಂಟ್ಸ್ ಹತ್ತಿರ ಮಾತನಾಡಿ ನಿಮ್ಮಿಬ್ಬರ ಮದುವೆ ಮಾಡಿಸುತ್ತೇನೆ ಎಂದು ಸ್ನೇಹಾಗೆ ಹೇಳುತ್ತಾಳೆ. ಮರುದಿನ ಕ್ಲಾಸ್ನಲ್ಲಿ ಆಕಾಶ್ ಹಾಗೂ ಶ್ರೇಯಾ ಮತ್ತಷ್ಟು ಕ್ಲೋಸ್ ಆಗುತ್ತಾರೆ. ಆವಾಗ ಅದನ್ನು ನೋಡಿ ಸ್ವಪ್ನ ಖುಷಿಪಟ್ಟರೆ, ನೀನು ನನ್ನನ್ನು ಬಿಟ್ಟು ಶ್ರೇಯಾ ಜೊತೆ ಏಕೆ ಸುತ್ತಾಡುತ್ತಿದ್ದೀಯಾ ಎಂದು ನೇಹಾ ಆಕಾಶ್ನನ್ನು ಕೇಳುತ್ತಾಳೆ. ಅವಾಗ ಆಕಾಶ್, ನಾನು ನನ್ನ ಇಷ್ಟದಂತೆ ಮಾಡುತ್ತೇನೆ, ನೀನು ಅದನ್ನು ಕೇಳಬೇಡ ಎಂದು ಬೈಯುತ್ತಾನೆ. ಮರುದಿನ ಆಕಾಶ್ ಶ್ರೇಯಾಳನ್ನು ಪ್ರಪೋಸ್ ಮಾಡುತ್ತಾನೆ. ನಂತರ ಶ್ರೇಯಾ ಒಪ್ಪಿಕೊಂಡು ಸಂತೋಷದಿಂದ ಆ ವಿಷಯ ಸ್ವಪ್ನಾಗೆ ತಿಳಿಸುತ್ತಾಳೆ. ಅವಾಗ ಸ್ವಪ್ನ, ಆಕಾಶ್ ನಿನ್ನ ಜೊತೆ ಮತ್ತಷ್ಟು ಕ್ಲೋಸ್ ಆಗಬೇಕೆಂದರೆ ಅವನನ್ನು ಮನೆಗೆ ಕರೆಸಿ ಅವನ ಜೊತೆಗೆ ಎಂಜಾಯ್ ಮಾಡು ಎಂದು ಹೇಳುತ್ತಾಳೆ. ಅವಾಗ ಶ್ರೇಯಾ, ಕೇವಲ ಹಣದಾಸೆಗಾಗಿ ನೀನು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತೆ ಎಂದು ನಾನು ತಿಳಿದಿರಲಿಲ್ಲವೆಂದು ಬೈಯುತ್ತಾಳೆ. ನಂತರ ಸ್ವಪ್ನ, ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು ಎಂದು ಶ್ರೇಯಾಳ ಕೆನ್ನೆಗೆ ಹೊಡೆಯುತ್ತಾಳೆ. ಮರುದಿನ ಶ್ರೇಯಾ ಆಕಾಶ್ನನ್ನು ತನ್ನ ಮನೆಗೆ ಇನ್ವೈಟ್ ಮಾಡುತ್ತಾಳೆ. ನಂತರ ಆಕಾಶ್ ಅಲ್ಲಿಗೆ ಹೋದಾಗ ಶ್ರೇಯಾ ಚೆನ್ನಾಗಿ ರೆಡಿಯಾಗಿ ಅವನನ್ನು ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಅವಾಗ ಆಕಾಶ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಶ್ರೇಯಾ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಅವಾಗ ಸ್ವಪ್ನ ಅದೆಲ್ಲವನ್ನು ತನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾಳೆ. ಮರುದಿನ ಆಕಾಶ್ ಮತ್ತೆ ಶ್ರೇಯಾ ಮನೆಗೆ ಬಂದು ಅವಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿರುತ್ತಾನೆ. ಅವಾಗ ಸ್ವಪ್ನ ಆಕಾಶ್ನನ್ನು ತಡೆದು ಬೈದ ಹಾಗೆ ನಾಟಕ ಮಾಡಿ, ನೀನು ಶ್ರೇಯಾಳನ್ನು ನಿಜವಾಗಿಯೂ ಪ್ರೀತಿಸುವುದಾದರೆ ನಾನು ನಿನ್ನ ತಂದೆಯೊಂದಿಗೆ ಮದುವೆಯ ಮಾತುಕತೆ ಆಡುತ್ತೇನೆ ಅಂತ ಆಕಾಶ್ಗೆ ಹೇಳುತ್ತಾಳೆ. ಅವಾಗ ಆಕಾಶ್ ಅದಕ್ಕೆ ಒಪ್ಪಿಕೊಂಡು ತನ್ನ ತಂದೆ ವಿನೋದ್ ಹತ್ತಿರ ಸ್ವಪ್ನಾಳನ್ನು ಕರೆದುಕೊಂಡು ಹೋಗುತ್ತಾನೆ. ಅವಾಗ ಸ್ವಪ್ನ, ಶ್ರೇಯಾ ಹಾಗೂ ಆಕಾಶ್ ಇಬ್ಬರು ತುಂಬಾ ಪ್ರೀತಿಸುತ್ತಿದ್ದು ಅವರಿಬ್ಬರು ಮದುವೆ ಮಾಡೋಣವೆಂದು ವಿನೋದ್ಗೆ ಹೇಳುತ್ತಾಳೆ. ಆಗ ಕೋಪಗೊಂಡ ವಿನೋದ್ ಆಕಾಶ್ ಕೆನ್ನೆಗೆ ಹೊಡೆದು, ನೀವು ಇವನಿಗೆ ಓದಿನ ಬಗ್ಗೆ ಬೈದು ಬುದ್ಧಿ ಹೇಳುವುದನ್ನು ಬಿಟ್ಟು ಇವನ ದಾರಿ ತಪ್ಪಿಸುತ್ತಿದ್ದೀರಾ ಅಂತ ಸ್ವಪ್ನಾಳನ್ನು ಬೈದು ಅವಳ ಸಂಬಂಧವನ್ನು ರಿಜೆಕ್ಟ್ ಮಾಡುತ್ತಾನೆ. ನಂತರ ಸ್ವಪ್ನ ತಾನು ರೆಕಾರ್ಡ್ ಮಾಡಿದ ಪ್ರೈವೇಟ್ ವಿಡಿಯೋವನ್ನು ವಿನೋದ್ಗೆ ತೋರಿಸಿ, ನೀವೇನಾದರೂ ಅವರಿಬ್ಬರ ಮದುವೆಗೆ ಒಪ್ಪದಿದ್ದರೆ ಈ ವಿಡಿಯೋ ವೈರಲ್ ಮಾಡಿ ನಿಮ್ಮ ಮರ್ಯಾದೆ ಕಳೆಯುತ್ತೇನೆ ಎಂದು ಹೆದರಿಸುತ್ತಾಳೆ. ಆವಾಗ ವಿನೋದ್, ಒಂದು ಹೆಣ್ಣು ಮಗಳ ತಾಯಿಯಾಗಿ ಹಣದಾಸೆಗಾಗಿ ನಿನ್ನ ಮಗಳದ್ದೇ ವಿಡಿಯೋ ಮಾಡಿದ್ದೀಯಾ, ನೀನು ಇಷ್ಟ ಬಂದ ಹಾಗೆ ಮಾಡು ಎಂದು ಹೇಳಿ ಕಳಿಸುತ್ತಾನೆ. ನಂತರ ಶ್ರೇಯಾ ಕೂಡ, ನಿನ್ನಿಂದ ನನ್ನ ಮಾನವೆಲ್ಲ ಹೋಯಿತೆಂದು ಸ್ವಪ್ನಾಳನ್ನು ಬೈಯುತ್ತಾಳೆ. ಅವಾಗ ಸ್ವಪ್ನ, ಇದನ್ನೆಲ್ಲ ನಾನು ನಿನ್ನ ಮುಂದಿನ ಜೀವನ ಚೆನ್ನಾಗಿರಲಿ ಎಂದು ಮಾಡಿದ್ದೇನೆ, ಆಕಾಶ್ ಜೊತೆ ನಿನ್ನ ಮದುವೆ ಮಾಡುವವರೆಗೂ ನಾನು ಸುಮ್ಮನಿರುವುದಿಲ್ಲ ಎಂದು ಶ್ರೇಯಾಗೆ ಹೇಳುತ್ತಾಳೆ. ಮರುದಿನ ಆಕಾಶ್ ಶ್ರೇಯಾಳ ಮಾತು ಕೇಳದೆ ಅವಳನ್ನು ದೂರ ಮಾಡುತ್ತಾನೆ. ಅದರಿಂದ ಶ್ರೇಯಾ ತುಂಬಾ ನೊಂದುಕೊಳ್ಳುತ್ತಾಳೆ. ಅವಾಗ ಅದನ್ನು ನೋಡಿ ಸ್ವಪ್ನ ಮತ್ತೆ ವಿನೋದ್ಗೆ ಕಾಲ್ ಮಾಡಿದಾಗ ಮದುವೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾನೆ. ನಂತರ ಕೋಪಗೊಂಡ ಸ್ವಪ್ನ ಆ ವಿಡಿಯೋವನ್ನು ವೈರಲ್ ಮಾಡುತ್ತಾಳೆ. ಆವಾಗ ಎಲ್ಲ ಜನರು ಅದನ್ನು ನೋಡಿ ಶ್ರೇಯಾಳನ್ನು ಅವಮಾನ ಮಾಡುತ್ತಾರೆ. ನಂತರ ಶ್ರೇಯಾ ಆ ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಲು ನೋಡುತ್ತಾಳೆ. ಆವಾಗ ಸ್ವಪ್ನ ಅವಳನ್ನು ತಡೆದು, ನಾನು ಕಂಡ ಕನಸು ನನಸಾಗುವವರೆಗೆ ನಾನು ಸುಮ್ಮನೆ ಕೂರುವುದಿಲ್ಲ ಎಂದು ನಿರ್ಧಾರ ಮಾಡಿ ಆಕಾಶ್ ಶ್ರೇಯಾಳ ಮೇಲೆ ರೇಪ್ ಮಾಡಿದ್ದೇನೆಂದು ಪೊಲೀಸರ ಹತ್ತಿರ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾಳೆ. ಆವಾಗ ಶ್ರೇಯಾ, ಅದೆಲ್ಲ ಸುಳ್ಳು, ಇದೆಲ್ಲ ಇವಳದೇ ನಾಟಕವೆಂದು ಸ್ವಪ್ನ ವಿರುದ್ಧ ಪೊಲೀಸರಿಗೆ ಹೇಳುತ್ತಾಳೆ. ನಂತರ ಪೊಲೀಸರು ಕೂಡ ಹಣದಾಸೆಗೆ ಎಂಥ ಕೆಲಸ ಮಾಡಿದೆ ಎಂದು ಸ್ವಪ್ನಾಳನ್ನು ಬೈದು ಕಳಿಸುತ್ತಾರೆ.
ನಂತರ ಮನೆಗೆ ಹೋಗಿ ಶ್ರೇಯಾ, ನಿನ್ನಿಂದಾಗಿ ನನ್ನ ಮಾನವೆಲ್ಲ ಹಾಳಾಗಿ ಹೋಗಿದೆ, ಇನ್ಮೇಲೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು ಅಮ್ಮ ಎಂದು ಹೇಳುತ್ತಾಳೆ. ನಂತರ ಸಪ್ನ ಆಕಾಶ್ಗೆ ಕಾಲ್ ಮಾಡಿ ಶ್ರೇಯಾ ಪ್ರೆಗ್ನೆಂಟ್ ಆಗಿದ್ದಾಳೆ, ತಕ್ಷಣ ನನಗೆ ಮೀಟ್ ಆಗು ಎಂದು ಹೇಳಿ ಪಕ್ಕದ ಪಾರ್ಕಿಗೆ ಬರಲು ಹೇಳುತ್ತಾಳೆ. ನಂತರ ಆಕಾಶ್ ಅಲ್ಲಿಗೆ ಬಂದಾಗ ಸಪ್ನ ಆಕಾಶ್ನನ್ನು ಮರ್ಡರ್ ಮಾಡುತ್ತಾಳೆ. ಮರುದಿನ ವಿನೋದ್ ಆಕಾಶ್ ಫೋನ್ಗೆ ಟ್ರೈ ಮಾಡಿ ಅವನು ಸಿಗದೇ ಇದ್ದಾಗ ಸಪ್ನಾಗೆ ಕಾಲ್ ಮಾಡುತ್ತಾನೆ. ಅವಾಗ ಸಪ್ನ ಆಕಾಶ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲವೆಂದು ಕಾಲ್ ಕಟ್ ಮಾಡುತ್ತಾಳೆ. ನಂತರ ಪೊಲೀಸರು ಆಕಾಶ್ ಮರ್ಡರ್ ವಿಷಯವನ್ನು ವಿನೋದ್ಗೆ ತಿಳಿಸಿ ನೇರವಾಗಿ ಸಪ್ನ ಮನೆಗೆ ಬಂದು ಅವಳನ್ನು ಅರೆಸ್ಟ್ ಮಾಡಲು ಮುಂದಾಗುತ್ತಾರೆ. ಅವಾಗ ಸಪ್ನ, ನಾನೇನು ಮಾಡಿಲ್ಲ, ನಿಮ್ಮನ್ನು ಇಲ್ಲಿಗೆ ಯಾರು ಕರೆಸಿದ್ದು ಅಂತ ಪೊಲೀಸರನ್ನು ಕೇಳುತ್ತಾಳೆ. ಅವಾಗ ಶ್ರೇಯಾ, ನೀನು ಆಕಾಶ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡು ಪೊಲೀಸರನ್ನು ನಾನೇ ಇಲ್ಲಿಗೆ ಕರೆಸಿದ್ದೇನೆ, ನೀನು ಹಣದಾಸೆಗೆ ಕೊಲೆ ಮಾಡ್ತೀಯ ಎಂದು ನನಗೆ ಗೊತ್ತಿರಲಿಲ್ಲ ಅಮ್ಮ ಎಂದು ಬೈಯುತ್ತಾಳೆ. ಕೊನೆಗೆ ಪೊಲೀಸರು ಸಪ್ನಾಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನ ಮೇಡಮ್ ಪ್ರೊಫೆಸರ್ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.